ಮತ್ತೊಮ್ಮೆ ದಾಖಲೆ ಬರೆದ ಕಲಾಪ ಸುದೀರ್ಘವಾಗಿ 15 ಗಂಟೆಗಳ ಕಾಲ ಚರ್ಚೆ. ಊಟಕ್ಕೂ ವಿರಾಮ ನೀಡದೆ ಚರ್ಚೆ ನಡೆಸಿದ ಖಾದರ್. ಇಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ. ಸಿಬಿಐ ತನಿಖೆಗೆ ಒತ್ತಾಯಿಸಿ ಸ್ನೇಹಮಯಿ ಅರ್ಜಿ. ಮತ್ತೆ ಸಿಬಿಐ ಹೆಗಲಿಗೆ ಹೋಗುತ್ತಾ ಮೂಡಾ ಕೇಸ್. ತನ್ನ ಜಮೀನಿನಲ್ಲೇ 133 ಕೆಜಿ ಗಾಂಜಾ ಬೆಳೆದ ಭೂಪ. ಇಂಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ. 33 ಲಕ್ಷ ಮೌಲ್ಯದ ಗಾಂಜಾ. ಬಸವರಾಜು ಬಂಧನ. ಮುಂಬೈನ ಬಂದರ್ನಲ್ಲಿ ಪ್ರಯಾಣಿಕರ ಹಡಗಿಗೆ ಬೋಟ್ ಡಿಕ್ಕಿ. 13 ಮಂದಿ ಸಾವು, 101 ಜನರ ರಕ್ಷಣೆ. ಸೂಕ್ತ ಚಿಕಿತ್ಸೆಗೆ ಫಡ್ನವೀಸ್ ಸೂಚನೆ. ರಾಷ್ಟ್ರಪತಿ ಮುರ್ಮು ಸಂತಾಪ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಕೇಶ್ ಕೊಠಾರಿ. ಟಾಪ್ 30 ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈಗ ಮೊನ್ನೆ ಒಂದು ದಾಖಲೆಯನ್ನ ಬರೆದಿತ್ತು ಸುವರ್ಣಸೌಧ. ಈಗ ಮತ್ತೊಮ್ಮೆ ದಾಖಲೆಯನ್ನ ಬರೆದ ವಿಧಾನಸಭೆ ಕಲಾಪ. ಇದು ಸುದೀರ್ಘ 15 ಗಂಟೆಗಳ ಕಲಾಪವನ್ನು ನಡೆಸಿದ್ದಾರೆ ಸ್ಪೀಕರ್ ಖಾದರ್ ಅವರು. ನಿನ್ನೆ ಬೆಳಗ್ಗೆ 9:40ರಿಂದ ರಾತ್ರಿ 12:40 ತನಕ ನಡೆದಿರುವಂತಹ ಕಲಾಪ. ಮಧ್ಯಾಹ್ನ ಊಟಕ್ಕೂ ಕೂಡ ವಿರಾಮ ನೀಡದೆ ಚರ್ಚೆಯನ್ನು ನಡೆಸಲಾಗಿದೆ. ಸೋಮವಾರ 14 ಗಂಟೆಗಳ ಕಾಲ ನಡೆದಿರುವಂತಹ ಚರ್ಚೆ ಇದು. ನಿನ್ನೆ ಸತತವಾಗಿ 15 ಗಂಟೆ ನಡೆದ ಪ್ರಶ್ನೋತ್ತರ ಕಲಾಪ. ವಿಧಾನಸಭೆ ಕಲಾಪ ಬೆಳಗ್ಗೆ 9 ಗಂಟೆಗೆ ಮುಂದೂಡಿಕೆ ಆಗಿರುವಂಥದ್ದು. ನೋಡಿ, ಮೊನ್ನೆ ನೋಡಿದ್ವಿ, ಇವತ್ತು ಕೂಡ ಅದೇ ಥರ ಆ ದಾಖಲೆಯನ್ನು ಓಡಿಸಿ ಮಾಡಿ ಈಗ 15 ಗಂಟೆಗಳ ಕಾಲ ಸತತವಾಗಿ ಒಂದು ಚರ್ಚೆಯನ್ನು ನಡೆಸಲಾಗಿದೆ. ನೋಡಿ, ಕಾರ್ಯಕಲಾಪಗಳ ಪಟ್ಟಿ ಪೂರೈಸುವುದು ನನ್ನ ಜವಾಬ್ದಾರಿ. ಅದು ಒಂದು ಪ್ರಶ್ನೆಗಾಗಿ ಹಲವು ದಿನದಿಂದ ಕಾದು ಕುಳಿತಿರ್ತಾರೆ MLAಗಳು ಅಥವಾ ಸಚಿವರು. ಹೀಗಾಗಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು. ರಾತ್ರಿ ಕಲಾಪವನ್ನು ಮುಗಿಸಿ ಬಂದಂತ ಸ್ಪೀಕರ್ ಖಾದರ್ ಅವರ ಹೇಳಿಕೆ ಇದು. ಸಮಯ ಮುಖ್ಯ ಅಲ್ಲ, ಕಲಾಪ ಪಟ್ಟಿ ಮುಗಿಸೋದು ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಕೆಲ ಪ್ರಶ್ನೆಗಳಿಗೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ. ಉಳಿದ ಪ್ರಶ್ನೆಗಳಿಗೆ ಇಂದು ಸಿಎಂ ಉತ್ತರವನ್ನ ಕೊಡಲಿದ್ದಾರೆ. ಇನ್ನೂ ಕೂಡ ಚರ್ಚೆ ಮುಂದುವರಿಯುತ್ತೆ ಅಂತ ಖಾದರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸಮಯ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಒಂದಿಷ್ಟು ಜನ ಒಂದು ವರ್ಷದಿಂದ ಕಾದು ಕುಳ್ಕೊಂಡಿದ್ದಾರೆ. ಪ್ರಶ್ನೆ ಕೇಳಬೇಕಾಗತ್ತೆ, ಅಂತ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ, ಅಂತ ಕೆಲಸಗಳು ಕೂಡ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಸಮಯಕ್ಕೆ ನಾವು ಮುಖ್ಯತ್ವವನ್ನು ಕೊಡೋದಿಲ್ಲ ಅಂತ ಖಾದರ್ ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಬಹಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಭಾಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ.